ಹೋಗ್ತಾರೆ, ಹೋಗಲ್ಲ, ಇರ್ತಾರೆ, ಇರಬೇಕು, ಇದೆಲ್ಲದರ ನಡುವೆ ಇಷ್ಟೆಲ್ಲ ಕಾಂಟ್ರವರ್ಸಿ ಚರ್ಚೆಗಳ ನಡುವೆ ಫೈನಲಿ ಕೊನೆಗೂ ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದಾರೆ ಶಾಸಕರುಗಳು. ಕುಟುಂಬ ಸಮೇತವಾಗಿ ವಿದೇಶಕ್ಕೆ ಹಾರಿರೋದು ಕೆಲ ಶಾಸಕರುಗಳು. ಯಾಕೆ ಹೋಗ್ಬೇಕು, ಈಗಲೇ ಯಾಕೆ ಹೋಗ್ಬೇಕು, ಹೋಗ್ತಾರಾ, ಹೋಗಲ್ವಾ, ಯಾರು ಹೋಗ್ತಾರೆ, ಯಾರು ಉಳ್ಕೊಳ್ತಾರೆ, ಈ ಎಲ್ಲಾ ಪ್ರಶ್ನೆಗಳ ನಡುವೆ ಒಂದು ಟೀಮ್ ಆಲ್ರೆಡಿ ಹೊರಟು ಬಿಟ್ಟಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಪ್ರಯಾಣವನ್ನ ಮಾಡಿರೋದು. ಮಲೇಷ್ಯಾ ಮುಖಾಂತರವಾಗಿ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಶಾಸಕರುಗಳು. ಚಾಮರಾಜನಗರ ಕಾಂಗ್ರೆಸ್ನ ಶಾಸಕ ಪುಟ್ಟರಂಗ ಶೆಟ್ಟಿ, ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ, ಸಿಂಧನೂರಿನ ಹಂಪನಗೌಡ ಬಾದ್ರಳ್ಳಿ, ಸಿರುಗುಪ್ಪದ BM ನಾಗರಾಜು, ಜಗಳೂರಿನ ದೇವೇಂದ್ರಪ್ಪ, MLC ನಾಗರಾಜ್ ಯಾದವ್, ವಸಂತ್ ಕುಮಾರ್, ಶಿವಕುಮಾರ್ ಇವರೆಲ್ಲ ಹೊರಟಿದ್ದಾರೆ. ನೀವೇನಾದ್ರು ಮಾಡ್ಕೊಳ್ಳಿ, ನೀವೆಷ್ಟಾರು ಚರ್ಚೆ ಮಾಡ್ಕೊಳ್ಳಿ, ನೀವು ಏನಾದರೂ ಅನ್ಕೊಳ್ಳಿ, ನೀವು ಮಾತಾಡೋರು ಮಾತಾಡ್ತಾ ಇರ್ತೀರಾ, ಅನ್ಕೊಳ್ಳೋರು ಅನ್ಕೊಳ್ತಾ ಇರ್ತೀರಾ, ನಾವು ಹೋಗ್ಬೇಕಂತ ಡಿಸೈಡ್ ಆಗಿದ್ದೀವಿ, ನಾವು ಹೋಗ್ತೀವಿ ಅಂತ ಹೊರಟ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಟ್ರಾವೆಲ್ ಮಾಡೋದಕ್ಕೆ ತಯಾರಾಗಿ ಏರ್ಪೋರ್ಟ್ಗೆ ಭಾಳ ಖುಷಿಯಾಗಿ ಬಂದು ಅಲ್ಲೂ ವೆಲ್ಕಮ್ಮು, ಹಾರ ತುರಾಯಿ ಎಲ್ಲ ಆಗಿದೆ. ಏನಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕಾಂಗ್ರೆಸ್ನವ್ರಿಗೆ ಇಲ್ಲ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೋ, ಅಥವಾ ಸುಮ್ಮನೆ ಜಾಲಿ ಟ್ರಿಪ್ಪು, ಅಥವಾ ಹೋಗಬೇಕು ಅಂತಾನೆ ಹೋಗ್ತಾ ಇರೋದು, ಅಥವಾ ಯಾರಿಗಾದ್ರೂ ಏನಾದ್ರು ಮೆಸೇಜ್ ಪಾಸ್ ಮಾಡಬೇಕು ಅಂತಾನೋ, ಅಥವಾ ಏನಾದರೂ ಸ್ಟ್ರಾಟರ್ಜಿ ಮಾಡಬೇಕು ಅಂತಾನೋ, ಅಥವಾ ಯಾರೋ ಸ್ಪಾನ್ಸರ್ ಮಾಡಿ ನೀವು ಹೋಗಲೇಬೇಕು ಅಂತ ಹೇಳಿ ಕಳಿಸ್ತಾ ಇರೋದು ಗೊತ್ತಿಲ್ಲ. ಒಟ್ಟು ಹೊರಟಿದ್ದಾರೆ ಆಲ್ರೆಡಿ. ಇನ್ನೂ ಒಂದು ಟೀಮ್ ಹೋಗೋದುಂಟು. ಕೆಲವರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಶುರು ಆಗಿದೆ. ಅಯ್ಯೋ ಹೋಗ್ಬೇಕಾ, ಹೋಗಬಾರ್ದಾ, ಈ ಟೈಮಲ್ಲಿ ಹೋಗೋದು ನಾವು ಹೆಂಗೆ ಅಂತ ಕೆಲವರು ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಆದರೆ ಹೋಗಲೇಬೇಕು ಅಂತ ಹಟ್ಟಿಗೆ ಬಿದ್ದಿದ್ರಲ್ಲ, ಜಿದ್ದಿಗೆ ಬಿದ್ದಿದ್ರಲ್ಲ, ನೀವು ಏನಾರ ಮಾತಾಡ್ಕೊಳ್ಳಿ, ಅದು ಯಾವ ಥರದಾದ್ರೂ ಮೆಸೇಜ್ ಪಾಸ್ ಆಗಲಿ, ನಮಗೇನು, ನಾವು ಹೋಗಬೇಕು, ನಾವು ಹೋಗ್ತಾ ಇದ್ದೀವಿ, ನಮ್ಮ ದುಡ್ಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೊರಟಿದ್ದಾರೆ. ಕೊನೆಗೂ ಕೂಡ ವಿದೇಶಿ ಪ್ರವಾಸಕ್ಕೆ ಶಾಸಕರು ಹೊರಟಿರುವಂಥದ್ದು. ಕೆಲವರು ಅವರ ಕುಟುಂಬ ಸಮೇತವಾಗಿ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ರು, ಇಲ್ಲ ನಾವು ನಮ್ಮ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ ಫ್ಯಾಮಿಲಿ ಸಮೇತ ಹೊರಟಿದ್ದಾರೆ. ಮತ್ತು ನೀವು ಇವ್ರ ದುಡ್ಡಲ್ಲೇ ಹೋಗ್ತಾ ಇದ್ದಾರಾ, ಬೇರೆ ಯಾರ್ದಾರ ದುಡ್ಡ ಕೇಳಬೇಡಿ, ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ, ಅವರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಕೆಲವರು ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಂತ CM ಹೇಳ್ತಾ ಇದ್ರು. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ಬೇಕಾದ್ರೆ ನಾ ಹೋಗ್ಬಿಡಿ ಅನ್ನೋದಕ್ಕೆ ನಾನು ಯಾರು ಅಂತ. DCM ಪ್ರತಿಕ್ರಿಯೆ ನೋಡಿದ್ರಲ್ಲ, ಯಾರು ಸ್ಪಾನ್ಸರೋ ಗೊತ್ತಿಲ್ಲ ಅಂತ. ಸೊ ಅಲ್ಲಿಗೆ ಕನ್ಫ್ಯೂಷನ್ಸ್ ಅವ್ರಗಳಿಗೆ ಇದೆ. ಕಂಡವ್ರ ದುಡ್ಡಲ್ಲಿ ಹೋಗ್ತಾ ಇದ್ದಾರೋ, ಸ್ಪಾನ್ಸರ್ ಮಾಡಿ ಕಳಿಸ್ತಾ ಇದ್ದಾರೋ, ಅವ್ರವರೇ ದುಡ್ಡಲ್ಲಿ ಹೋಗ್ತಾ ಇದ್ದಾರೋ ಅಂತ ನೋಡಿ. ನಾರ್ಮಲ್ ಆಗಿ ಒಬ್ಬರೋ ಇಬ್ಬರೋ, ಒಂದು 3 ಜನನೋ, ಒಂದು 4 ಜನನೋ ಫ್ರೆಂಡ್ಶಿಪ್ಪಲ್ಲಿ ಹೋಗಿದ್ರೆ ಅವ್ರ ದುಡ್ಡ, ಬೇರೆಯವ್ರ ದುಡ್ಡ, ಫ್ಯಾಮಿಲಿ ಸಮೇತನ ಯಾಕೆ ಹೋಗ್ತಾ ಇದ್ದಾರೆ ಈ ಡಿಸ್ಕಷನ್ನೇ ಬರ್ತಿರ್ಲಿಲ್ಲ. ನಾವು ಹೋಗಲ್ವಾ, ನೀವು ಹೋಗಲ್ವಾ, ಹಂಗೆ ಹೋಗ್ತಿದ್ದಾರೆ ಅಂತ ಅನ್ಕೊಳ್ತಾ ಇದ್ರು. ಇವ್ರು ಗುಂಪಾಗಿ 20-25 ಜನ ಗುಂಪಾಗಿ ಹೋಗ್ತಾ ಇದ್ದಾರಲ್ಲ, ಅದು ಒಂದು ಚೂರು ಕ್ಲಾರಿಟಿ ಅನ್ನೋದೇ ಇಲ್ದೇನೆ. ಅದು ಎಂಥ ಸಿಚುವೇಶನ್ನು, CM ಬದಲಾಗ್ತಾರಂತೆ, ಬದಲಾಗಬೇಕಂತೆ, ಅದು ಹೆಂಗೆ ಬದಲಾಗ್ತಾರೆ ನೋಡ್ಬಿಡೋಣ ಅನ್ನೋ ಚರ್ಚೆ ನಡೀತಾ ಇದೆಯಲ್ಲ. ಒಬ್ರೊಬ್ರು ಒಂದೊಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರಲ್ಲ, ಅವ್ರು ಕೊಟ್ಟರು ಅಂತ ಇವ್ರು ಟಾಂಟ್ ಮಾಡೋದು, ಇವ್ರು ಕೊಟ್ಟರು ಅಂತ ಅವ್ರು ಟಾಂಟ್ ಮಾಡೋದು, ಈ ಥರ ನಡೀತಾ ಇದೆಯಲ್ಲ. ಇದ್ರ ಮಧ್ಯದಲ್ಲಿ ಹೋಗ್ತಾ ಇರೋದು ನೋಡಿ, ಈಗ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗ್ತಾ ಇರೋದು, ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಗೊತ್ತಿಲ್ಲ, ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲಲ್ಲ, ಅದೆಲ್ಲ ಸ್ಥಳೀಯ ಮಟ್ಟದ್ದು, ಆ ಸ್ಥಳೀಯದವ್ರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ AICC ಅಧ್ಯಕ್ಷರು. ಬಟ್ ಇವ್ರು ಹೋಗ್ತಿದ್ದಾರೆ, ಹೋಗೇನು ಮಾಡ್ತಾರೆ, ಬಂದು ಏನು ಮೆಸೇಜ್ ಪಾಸ್ ಮಾಡ್ತಾರೆ, ಇದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಏನಾದರೂ ಒಂದು ದೊಡ್ಡ ಸಂದೇಶವನ್ನು ಅಲ್ಲಿಂದನೇ ಹೊತ್ಕೊಂಡು ತಗೊಬರ್ತಾರೋ, ಅಥವಾ ಇವರೆಲ್ಲ ಅಲ್ಲಿದ್ದಾಗ ಇಲ್ಲೇನಾದರೂ ಮೇಜರ್ ಡೆವಲಪ್ಮೆಂಟ್ ಆಗುತ್ತೋ, ಇದು ಸ್ವಲ್ಪ ಮಟ್ಟಿಗೆ ಚರ್ಚೆಗೆ ಕಾರಣವಾಗ್ತಾ ಇರೋದು, ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಸೊ ಇವಾಗ ಒಂದು ಟೀಮು ತಲೆ ಕೆಡ್ಸ್ಕೊಳ್ದೇ ಇರೋ ಟೀಮು, ಇದು ಮೊದಲ ಟೀಮು. ನೀವು ಹೆಂಗಾರು ಮಾತಾಡಿ, ನೀವೇನಾದರೂ ಕೇಳಿ, ಯಾರು ಯಾವ ಥರದ ಸ್ಟೇಟ್ಮೆಂಟ್ಗಳು ಬೇಕಾದ್ರೂ ಕೊಟ್ಕೊಳ್ಳಿ, ನಾವು ಹೋಗ್ತಾ ಇದ್ದೀವಿ ಅಂತ ಹೊರಟಿದ್ದಾರೆ. ಇವತ್ತು ಶಾಸಕರ ಇನ್ನೊಂದು ಟೀಮ್, ಇದು 2ನೇ ಟೀಮು, ಟೀಮ್ B ಇವತ್ತು ಹೋಗ್ತಾ ಇದೆ.